ಧನುರ್ರಾಶಿ ಯಾರನ್ನ ಪೂರ್ಣವಾಗಿ ನಂಬಿರ್ತೀರೋ ಅವರು ಸಂಬಂಧಿಕರಿರ್ಬೋದು, ಮನೆಯವರೇ ಇರ್ಬೋದು, ನೆಂಟರಿಷ್ಟರಿರ್ಬೋದು, ಅಥವಾ ಸ್ನೇಹಿತರಿರ್ಬೋದು, ಹೊರಗಿನ ಸಮಾಜದವರು ಇರ್ಬೋದು, ಅಥವಾ ಯಾವುದೋ ಒಂದು ಸಂಘ ಸಂಸ್ಥೆಯವರೇ ಇರ್ಬೋದು, ಪೂರ್ಣವಾಗಿ ನಂಬಿರ್ತಿರಲ್ಲ ಅವರಿಂದ ಹಣದ ದ್ರೋಹವಾಗುತ್ತೆ, ವಂಚನೆಯಾಗುತ್ತೆ. ವೃತ್ತಿ ಅಥವಾ ನೌಕರಿಯಲ್ಲಿ ತುಂಬ ಒತ್ತಡಗಳು ಬರುವಂಥದ್ದು, ಪ್ರೇಮಿಗಳಿಗೆ ಸಮಸ್ಯೆ ಆಗ್ತಕ್ಕಂಥದ್ದು, ಅಧ್ಯಯನದ ಕಡೆ ಮನಸ್ಸಿದ್ರೆ ಮಾತ್ರ ಜಯ ಇರುವಂಥದ್ದು, ವಿಷಯವನ್ನು ತಿಳ್ಕೊಳ್ಬೇಕು, ಜ್ಞಾನಾರ್ಜನೆ ಆಗಬೇಕು ಅನ್ನುವಂತಹ ಹಂಬಲ ಇದ್ದರೆ ಮಾತ್ರ ಅನುಕೂಲವಾಗುತ್ತೆ. ವಿದ್ಯಾರ್ಥಿ ಮತ್ತು ಶಿಕ್ಷಕರು ಇವರ ಮಧ್ಯದಲ್ಲಿ ವೈಮನಸ್ಯ ಬೆಳೀತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಲಾಭ ಇದ್ದರೂ ಕೂಡ ಎಚ್ಚರಿಕೆಯಿಂದ ಇರಬೇಕಾದಂತಹ ದಿವಸ. ಯಾಕೆ ಅಂತಂದರೆ ಬಂದ ಲಾಭವನ್ನು ಯಾರೋ ನಿಮಗೆ ವಂಚನೆ ಮಾಡ್ತಾರೆ ಅನ್ನುವಂಥದ್ದು ಜ್ಞಾಪಕ ಇರಲಿ. ಉಮಾಮಹೇಶ್ವರರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ ವೈವಾಹಿಕ ಜೀವನ ಸುಖಮಯವಾಗಿರ್ತಕ್ಕಂಥದ್ದು. ಸ್ನೇಹಿತರ ಕೆಲಸಕ್ಕೋಸ್ಕರವಾಗಿ ಸಮಯವನ್ನು ವ್ಯರ್ಥ ಮಾಡ್ತೀರಿ ಅಥವಾ ಸಮಯವನ್ನು ವ್ಯಯ ಮಾಡ್ತೀರಿ. ಯಾರೋ ನಿಮ್ಮ ಸ್ನೇಹಿತರ ಕೆಲಸ ಆಗಬೇಕಾಗಿರುತ್ತೆ, ನಿಮ್ಮ ಕೆಲಸಗಳನ್ನು ಬಿಟ್ಟು ಅವರ ಕೆಲಸಕ್ಕೋಸ್ಕರವಾಗಿ ನೀವು ಒದ್ದಾಟವನ್ನು ಮಾಡುವಂಥದ್ದಾಗತ್ತೆ. ಹಿರಿಯರ ನಿರ್ಲಕ್ಷ್ಯ ನಿಮಗೆಲ್ಲವುದಕ್ಕೂ ಅಡ್ಡಿಯಾಗತ್ತೆ. ಅಂದರೆ ಇಲ್ಲಿ ಎರಡು ಅರ್ಥ ಮಾಡಿಕೊಳ್ಬೇಕು. ಹಿರಿಯರ ನಿರ್ಲಕ್ಷ್ಯ ಅಂತಂದರೆ ನೀವು ಮಾಡುವಂತಹ ಕೆಲಸಕ್ಕೆ ದೊಡ್ಡವರು ನಿರ್ಲಕ್ಷ್ಯವನ್ನು ತೋರುವಂಥದ್ದು ಒಂದು. ಅತಿ ಮುಖ್ಯವಾಗಿ ಗಮನಿಸಬೇಕಾದಂಥದ್ದು ಇನ್ನೊಂದೇನು ಅಂತಂದರೆ ನೀವು ದೊಡ್ಡವರ ಬಗ್ಗೆ ನಿರ್ಲಕ್ಷ್ಯವನ್ನು ತೋರಿಸ್ತಕ್ಕಂಥದ್ದು, ಅವರ ಬಗ್ಗೆ ಗೌರವ ಇಲ್ಲದೆ ಇರುವಂಥದ್ದು, ಅವರ ಮಾತಿಗೆ ಬೆಲೆ ಇಲ್ಲದೆ ಇರತಕ್ಕಂಥದ್ದು, ಅವರ ಸಲಹೆ ಸೂಚನೆಗಳು ಬೇಡ ಅಂತ ಅನಿಸುವಂಥದ್ದು, ಅವ್ರನ್ನ ಧಿಕ್ಕರಿಸ್ತಕ್ಕಂಥದ್ದು, ಇದು ನಿಮಗೆ ದೊಡ್ಡ ತೊಂದರೆಯಾಗತ್ತೆ, ಅಡ್ಡಿಯಾಗತ್ತೆ. ಇದನ್ನು ಎಚ್ಚರಿಕೆಯಿಂದ ಗಮನಿಸಿ. ರಕ್ತದೊತ್ತಡ ಹೆಚ್ಚಾಗಿರ್ತಕ್ಕಂತಹ ರೋಗಿಗಳು ಸಮಸ್ಯೆಯನ್ನು ಅನುಭವಿಸಬೇಕಾಗತ್ತೆ. ಪರಸ್ಪರ ಹೊಂದಾಣಿಕೆ ಅಂತಕ್ಕಂಥದ್ದಿರಲಿ. ಪೋಷಕರನ್ನು ಯಾವುದೇ ಕಾರಣಕ್ಕೂ ನಿಂದನೆ ಮಾಡಬೇಡಿ, ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಅವರ ಅಭಿಪ್ರಾಯ ಭೇದಗಳು ಬೇರೆ ಬೇರೆ ಇರಬಹುದು, ಆದರೆ ವಿಚಾರವನ್ನು ಸ್ಪಷ್ಟ ಮಾಡಿ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಸಾತ್ವಿಕವಾದಂತಹ ನಿರ್ಧಾರಕ್ಕೆ ಬನ್ನಿ, ಸಾತ್ವಿಕವಾಗಿ ನಡ್ಕೊಳ್ಳಿ ಅನ್ನುವಂಥದ್ದು. ಸಹೋದರಿಯರ ಚಿಂತೆ ನಿಮಗೆ ಬೇಸರವಾಗುತ್ತೆ. ಅಕ್ಕ ತಂಗಿಯರ ಒಂದು ಏನೋ ಸಮಸ್ಯೆಗಳು, ಅವರು ಆಲೋಚನೆಯಲ್ಲಿರ್ತಕ್ಕಂಥದ್ದು, ಅವರ ಕಷ್ಟ, ಇವೆಲ್ಲ ನಿಮಗೆ ಬೇಸರವನ್ನು ತರ್ತಕ್ಕಂಥದ್ದು. ವೆಂಕಟರಮಣನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಅನುಕೂಲ ಇರತಕ್ಕಂಥವ್ರು ತಿರುಪತಿ ಬೆಟ್ಟವನ್ನು ನಾವು ಹತ್ತುತ್ತೇವೆ ಅನ್ನುವಂತಹ ಹರಕೆಯನ್ನು ಮಾಡಿಕೊಳ್ಳಿ. ನಿಮಗೆ ಯೋಗ್ಯವಾಗಿದ್ದರೆ ಮಾತ್ರ ಹರಕೆ, ಯಾರ ಬಲವಂತಕ್ಕೂ ಅಲ್ಲ. ಇದನ್ನು ಗಮನಿಸಿ ನಿರ್ಧಾರ ಮಾಡಿ ಶುಭವಾಗಿ. ಕುಂಭರಾಶಿ ಹಣಕ್ಕೆ ಯಾವ ಅಡಚಣೆಯೂ ಇಲ್ಲ, ಯಾವ ಯೋಚನೆಯೂ ಇಲ್ಲ, ಆದರೆ ಖರ್ಚು ಮಾತ್ರ ಅಧಿಕವಾಗಿರತಕ್ಕಂಥದ್ದು. ಬಂಧುಗಳಿಂದ ಟೀಕೆಗೆ ಅಪಹಾಸ್ಯಕ್ಕೆ ಒಳಗಾಗ್ತೀರಿ. ಯಾವ ಮಾತನ್ನು ಬಂಧುಗಳು ನಿಮ್ಮ ವಿಷಯವಾಗಿ ಆಡಬಾರ್ದು ಅಂತಹ ಮಾತುಗಳನ್ನೇ ಆಡಿ ನಿಮ್ಮ ಮನಸ್ಸನ್ನು ನೋಯಿಸೋದಕ್ಕೆ ಮುಂದಾಗ್ತಾರೆ ಎನ್ನುವಂಥದ್ದು. ಉದ್ಯೋಗ ಅಥವಾ ವೃತ್ತಿಯಲ್ಲಿ ಸ್ವಲ್ಪ ಆತಂಕ ಇರತಕ್ಕಂಥದ್ದು. ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಕಾಡಬಹುದು, ಅದು ಕೂಡ ನಿಮಗೆ ಆತಂಕವನ್ನು ತರ್ತಕ್ಕಂಥದ್ದಾಗತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸಮಯದ ಸದುಪಯೋಗ ಆಗಬೇಕು ಅನ್ನುವಂಥದ್ದು. ಒಂದು ಕ್ಷಣವೂ ಕೂಡ ಯಾವುದೇ ಕಾರಣಕ್ಕೂ ಸಮಯವನ್ನು ವ್ಯರ್ಥ ಮಾಡಬಾರ್ದು. ಕ್ಷಣಶಃ ಕಣಶಶ್ಚೈವ ವಿದ್ಯಾಮರ್ಥಂಚ ಸಾಧಯೇತ್ ಅಂತ ಹೇಳಿ ಸುಭಾಷಿತಕಾರರು ಹೇಳಿದ್ದಾರೆ. ಹಾಗೆ ಮುಂದಕ್ಕೆ ಅದನ್ನೇ ಹೇಳ್ತಾ ಕ್ಷಣತ್ಯಾಗೆ ಕುತೋ ವಿದ್ಯಾ ಕಣತ್ಯಾಗೆ ಕುತೋ ಧನಂ ಅಂತ ಹೇಳಿದ್ದಾರೆ. ಅಂದರೆ ಪ್ರತಿಯೊಂದು ಕ್ಷಣವೂ ಕೂಡ ಮೌಲ್ಯಯುತವಾದಂಥದ್ದು. ಆದ್ದರಿಂದ ಸಮಯವನ್ನು ಹಾಳು ಮಾಡಬಾರ್ದು, ಸದುಪಯೋಗ ಮಾಡಿಕೊಳ್ಬೇಕು ಅನ್ನುವಂಥ ಮಾತು. ಆತುರದ ನಿರ್ಧಾರದಿಂದ ನಿಮಗೆ ತೊಂದರೆಯಾಗ್ತಕ್ಕಂಥದ್ದಿದೆ. ಯಾವುದೋ ಒಂದು ಕಷ್ಟ ಬಂತು ಅಥವಾ ಇನ್ಯಾವುದೋ ನಿಂತ ನಿಲ್ಲಿಗೆ ಒಂದು ತೀರ್ಮಾನವನ್ನು ಮಾಡಿದ್ರಿ ಅಂತಾದರೆ ಅದು ನಿಮಗೆ ನಷ್ಟಕ್ಕೆ ದಾರಿಯಾಗತ್ತೆ ಅಂತ ಅರ್ಥ. ಮಹಾಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಗಣಪತಿಗೆ 21 ಗರಿಕೆಗಳನ್ನು ಸಮರ್ಪಣೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಈ ದಿವಸ ತುಂಬ ಉತ್ತಮವಾದಂತಹ ದಿವಸ ನಿಮ್ಮ ಪಾಲಿಗೆ. ಸರ್ಕಾರಿ ನೌಕರರಿಗೆ ಬಡ್ತಿ ಸಿಕ್ಕುವಂಥದ್ದು, ಅನುಕೂಲವಾಗುವಂಥದ್ದು, ಇನ್ಯಾವುದೋ ಸೌಲಭ್ಯಗಳು ದೊರೆಯುವಂಥದ್ದು ಇದೆ ಅಂತ ಅರ್ಥ. ವೈವಾಹಿಕ ಜೀವನದಲ್ಲಿ ನಕಾರಾತ್ಮಕವಾದಂತಹ ಯಾವುದೇ ಚಿಂತನೆಗಳು ಬೇಡ. ಕುಟುಂಬದ ವಿಚಾರದಲ್ಲಿ, ಪತಿಪತ್ನಿಯರ ವಿಚಾರದಲ್ಲಿ ಯಾವ ಕಾರಣಕ್ಕೂ ನೀವು ನಕಾರಾತ್ಮಕವಾಗಿ ಆಲೋಚನೆಯನ್ನು ಮಾಡಬಾರದು ಅನ್ನುವಂಥದ್ದು.
ಕುಟುಂಬದ ಭಿನ್ನಾಭಿಪ್ರಾಯಗಳು ಏನೇ ಇದ್ದರೂ ಕೂಡ ಅದನ್ನು ಪ್ರಯತ್ನಪೂರ್ವಕವಾಗಿ ಸರಿಪಡಿಸ್ಕೊಳ್ಳಿ ಅಂತಕ್ಕಂಥದ್ದು. ಕೆಲಸ ಕಾರ್ಯಗಳನ್ನೆಲ್ಲವನ್ನೂ ಕೂಡ ಯೋಜನೆಯಂತೆ ಮಾಡಿ, ಏನು ಪ್ಲಾನ್ ಇದೆ ಅದರಂತೆ ಮಾಡಬೇಕಾಗತ್ತೆ. ವಿದ್ಯಾರ್ಥಿಗಳಿಗೆ ಬಹಳ ಶುಭವಾದಂತಹ ದಿವಸ. ಪ್ರಯತ್ನಪೂರ್ವಕವಾಗಿ ಯಾವುದೋ ಒಂದು ವಿವಾಹ ಸಂಬಂಧ ನಿಶ್ಚಯವಾಗಬಹುದು. ಅಂದರೆ ನಿಮ್ಮ ಕುಟುಂಬದಲ್ಲೋ, ಸ್ನೇಹಿತರ ಮಧ್ಯದಲ್ಲೋ, ಸಂಬಂಧಿಕರಲ್ಲೋ ಮದುವೆ ಗೊತ್ತಾಗುವಂಥದ್ದಿದೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಲಿ.